ನನಗೆ ರೋಡ್ ಕಾಣ್ತಾ ಇಲ್ಲ, ಸೊ ನಾನು ಎಕ್ಸ್ಟ್ರಾ ಲೈಟ್ಸ್ಗಳನ್ನ ಹಾಕೊಂತ ಇದ್ದೀನಿ. ಏನಕ್ಕೆ ಎಕ್ಸ್ಟ್ರಾ ಲೈಟ್ಸ್ಗಳನ್ನ ಹಾಕೊಂತ ಇದ್ದೀನಿ? ಮಳೆ ಬರ್ತಾ ಇದೆ, ಇಲ್ಲ ಅಂತಂದ್ರೆ ಒಂದು ರೋಡ್ ನಮಗೆ ಕರೆಕ್ಟಾಗಿ ಕಾಣ್ತಾ ಇಲ್ಲ, ಹಿಮ ಬಿದ್ದಿರುವಾಗ ಇಬ್ನಿ ಬೀಳ್ತಾ ಇದೆ, ಇಂಥ ಟೈಮಲ್ಲಿ ನಮಗೆ ರೋಡ್ ಕರೆಕ್ಟಾಗಿ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡೋದಂದ್ರೆ ಈ ಫೋಕಸ್ ಲೈಟ್ಗಳನ್ನ ಹಾಕಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಫೋಕಸ್ ಲೈಟ್ನ ನೀವು ಹಾಕೊಂಡಾಗ ನಿಮಗೆ ವಿಸಿಬಲ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ ವೆಹಿಕಲ್ನ. ಆಟೋಮೆಟಿಕ್ಲಿ ನೀವು ಅದನ್ನ ನೋಡ್ತಾ 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 ಏನಾಗ್ಬಿಡುತ್ತೆ ಅಂದ್ರೆ ಓಹ್ ನಮಗೆ ಗೊತ್ತಿರತ್ತಾನೆ ಅಂತ ಸ್ಪೀಡ್ ಜಾಸ್ತಿ ಆಗುತ್ತೆ. ಈ ಸ್ಪೀಡ್ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ವೆಹಿಕಲ್ ಕಂಟ್ರೋಲ್ ಸಿಗೋದಿಲ್ಲ. ಒಂದು ಹಿಲ್ ಸ್ಟೇಷನ್ ಆಗಿರ್ಬೋದು, ಇಲ್ಲ ಬೇರೆ ಯಾವುದೋ ಒಂದು ವೆಹಿಕಲ್ ಕೆಟ್ಟು ನಿಂತಿರ್ಬೋದು ಮುಂದೆ. ನೀವೇನ್ ಮಾಡ್ತೀರಾ ಅಂತಂದ್ರೆ ಹಿಮ ಬಿದ್ದಿರೋ ಜಾಗದಲ್ಲಿ ನೀವು ಒಂದು 40-50 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಇರಬೇಕಾಗಿರ್ತದೆ. ಆದ್ರೆ LED ಲೈಟ್, ಫೋಕಸ್ ಲೈಟ್ ಇಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ವಿಸಿಬಲ್ ಚೆನ್ನಾಗಿ ಕಾಣಿದಾಗ ಏನಾಗುತ್ತೆ ಅಂತಂದ್ರೆ ನೀವು ವೆಹಿಕಲ್ ನ ಸ್ಪೀಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಯಾವುದೋ ಒಂದು ವೆಹಿಕಲ್ ನಿಂತಿರ್ಬೋದು, ಇಲ್ಲ ಬೇರೆ ಒಂದು ಅನಾಹುತ ಆಗಿರ್ಬೋದು, ಆ ಟೈಮಲ್ಲಿ ನಮಗೆ ವೆಹಿಕಲ್ ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಅಂತ. ಸೊ ಕಂಪ್ನಿಯವ್ರಿಗೆ ಗೊತ್ತಿಲ್ವಾ, ನಾವು ಗಾಡಿ ಓಡ್ಸಕ್ ಕೊಡ್ತಾ ಇದೀವಿ, ಈ ಒಂದು ಗಾಡಿ ಬಂದು ನೈಟಲ್ಲೂ ಹೋಗುತ್ತೆ, ಹಿಮದಲ್ಲೂ ಹೋಗ್ಬೋದು, ಇಬ್ನಿ ಬೀಳ್ತಾ ಇರ್ಬೋದು, ಮಳೆ ಬೀಳ್ತಾ ಇರ್ಬೋದು, ಇದಕ್ಕೆ ನಾವು ಎಕ್ಸ್ಟ್ರಾ ಲೈಟ್ಗಳನ್ನ ಕೊಡಬೇಕು ಅಂತ ಅವ್ರಿಗೆ ಗೊತ್ತಿಲ್ವಾ? ಅದನ್ನ ನಾವೇ ಹಾಕ್ಸ್ಕೋಬೇಕು ಅಂತೇನಿಲ್ಲ. ಯಾಕಂದ್ರೆ ಅದು ಇಲ್ಲೀಗಲ್ ಆಗಿರೋದ್ರಿಂದ ಯಾವುದೇ ಕಂಪ್ನಿಯವರು ಅದನ್ನ ಪ್ರಿಫರ್ ಮಾಡಕ್ ಹೋಗೋದಿಲ್ಲ.